ಎನ್ಸಿಬಿ ಟೈಮ್ಸ್ ಮೀಡಿಯಾಗೆ ಸ್ವಾಗತ. ನಾನು ದರ್ಶನ್ ಹುಣಸೂರು. ಕಾಂಗ್ರೆಸ್ನಲ್ಲಾಗ್ತಾ ಇರುವಂತಹ ಟಿಕೆಟ್ ಕೋಲಾಹಲಕ್ಕೆ ಸಂಬಂಧಪಟ್ಟ ಹಾಗೆ ಎಂಬಿ ಪಾಟೀಲ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಶಾಮನೂರು ಕುಟುಂಬಸ್ಥರು ಟಿಕೆಟ್ ಕೊಡಬೇಕು ಅಂತ ಹೇಳಿ ಕೇಳ್ತಿದ್ದಾರೆ. ಮೇಟಿ ಕುಟುಂಬಸ್ಥರಿಗೆ ನಾವು ಟಿಕೆಟ್ ಅನ್ನ ಕೊಡ್ತಾ ಇಲ್ವಾ, ಅದೇ ರೀತಿ ಶಾಮನೂರು ಕುಟುಂಬಸ್ಥರು ಕೂಡ ಈಗ ಕೇಳ್ತಾ ಇದ್ದಾರೆ. ಅಲ್ಪಸಂಖ್ಯಾತ ಸಮುದಾಯದವರು ಕೂಡ ಬೇಡಿಕೆಗಳನ್ನ ಇಡ್ತಾ ಇದ್ದಾರೆ. ಅದರಲ್ಲಿ ಯಾವುದೇ ರೀತಿಯಾದಂತಹ ತಪ್ಪಿಲ್ಲ, ಯಾರು ಬೇಕಾದರೂ ಟಿಕೆಟ್ ಅನ್ನ ಕೇಳಬಹುದು. ನಾಮಪತ್ರ ಸಲ್ಲಿಸುವಂಥದ್ದು ಕೂಡ ಕೆಲವೊಮ್ಮೆ ಸಹಜವಾಗೇ ಇರುತ್ತೆ. ಯಾರೋ ಮುಹೂರ್ತವನ್ನ ಹೇಳಿರ್ತಾರೆ, ಅದಕ್ಕಾಗಿ ಬಿ ಫಾರಂ ಇಲ್ಲದೇನೆ ಕೆಲವೊಮ್ಮೆ ನಾಮಪತ್ರಗಳನ್ನ ಸಲ್ಲಿಸಲಾಗತ್ತೆ. ನಾವು ಕೂಡ ಇದೇ ರೀತಿಯಾಗಿ ಕೆಲವೊಮ್ಮೆ ನಾಮಪತ್ರಗಳನ್ನ ಸಲ್ಲಿಸಿರ್ತೇವೆ. ಅದೆಲ್ಲ ಇದ್ದೇ ಇರುವಂತಹ ವಿಚಾರ. ಕಾಂಗ್ರೆಸ್ ಪಕ್ಷಕ್ಕೆ ಯಾರು ಕೂಡ ಒತ್ತಡವನ್ನ ಹೇರೋದಕ್ಕೆ ಸಾಧ್ಯ ಆಗೋದಿಲ್ಲ, ಬ್ಲಾಕ್ ಮೇಲ್ ಮಾಡೋದಕ್ಕೂ ಕೂಡ ಆಗೋದಿಲ್ಲ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಯಾರು ಬೇಕಾದರೂ ಕೂಡ ಟಿಕೆಟ್ಗೆ ಬೇಡಿಕೆಗಳನ್ನ ಇಡಬಹುದು. ಬಿಜೆಪಿ ಟಿಕೆಟ್ ಅನ್ನ ಅನೌನ್ಸ್ ಮಾಡಿದಾರಲ್ಲ, ಅವರೆಲ್ಲರೂ ಕೂಡ ಒಮ್ಮತದ ಅಭ್ಯರ್ಥಿಗಳನ್ನ ಹಾಕಿದಾರ. ಅವರ ಟಿಕೆಟ್ ಘೋಷಣೆಯಲ್ಲಿ ಒಮ್ಮತ ಇದೆಯಾ ಅಂತ ಹೇಳಿ ವಿರೋಧ ಪಕ್ಷಕ್ಕೆ ಪ್ರಶ್ನೆಯನ್ನ ಮಾಡೋದರ ಜೊತೆಗೆ ತಾವು ಯಾರಿಗೆ ಟಿಕೆಟ್ ಕೊಡಬೇಕು, ಯಾರಿಗೆ ಕೊಟ್ಟರು ಕೂಡ ಅದನ್ನ ಹೇಗೆ ಸಮರ್ಥನೆ ಮಾಡ್ಕೊಳ್ಳೋದು ಚೆನ್ನಾಗಿ ಗೊತ್ತಿದೆ ಅನ್ನುವಂತಹ ರೀತಿಯಲ್ಲಿ ಎಂಬಿ ಪಾಟೀಲ್ ಅವರು ಮಾತನಾಡಿದರು. ಇವತ್ತು ಸಾಯಂಕಾಲ ಸುರ್ಜೇವಾಲ ಅವರು ಬರ್ತಾರೆ 4:04ವರೆಗೆ. ಚರ್ಚೆ ಆಗ್ತದೆ. ಯಾವುದೇ ಗೊಂದಲ ಇರಲಾರ್ದಂಗೆ ಟಿಕೆಟ್ಸ್ ಇದನ್ನು ಬಗೆಯಿರ್ತದೆ. ಸ್ವಾಭಾವಿಕ ತಪ್ಪೇನಿದೆ. ಒಂದು ಕುಟುಂಬದಲ್ಲಿ 4 ಜನ ಇದ್ದಾರೆ, 2 ಹೆಣ್ಮಕ್ಳಿದ್ದಾರೆ, 2 ಗಂಡು ಮಕ್ಕಳಿದ್ದಾರೆ. ಬಾಗಲಕೋಟೆನಲ್ಲಿ ಅವ್ರು 4 ಜನ ಟಿಕೆಟ್ ಕೇಳ್ತಾರೆ. ಆದರೆ ಅಂತಿಮವಾಗಿ ಯಾರಿಗೆ ಟಿಕೆಟ್ ಕೊಡ್ತೀವಿ ಎಲ್ಲರ ಅಭಿಪ್ರಾಯ ತಗೊಂಡು ಆಮೇಲೆ ಅದು ಎಲ್ಲನೂ ಕೂಡ ಸರಿ ಹೋಗ್ತದೆ. ಹಾಂ, ಸ್ವಾಭಾವಿಕವಾಗಿ ಅಲ್ಲಿನೂ ಕೂಡ ತಪ್ಪಿಲ್ಲ. ಇವತ್ತು ಸಹ ಒಂದು ಕಡೆ ಏನು ಶಾಮನೂರು ಕುಟುಂಬ ನಾವು ಏನು ನಮಗೆ ನಮ್ಮ ಅವ್ರ ತಂದೆಯವರು ಅದನ್ನು ಇದು ನೋಡ್ಕೊಂಡಿದ್ರು, ನಮ್ಗೆ ಕೊಡಬೇಕು ಅಂಥೇಳಿ ಬೈ ಎಲೆಕ್ಷನ್ದಾಗ ಕೇಳುವಂಥ ಸಹಜ. ಈ ಮೆಟೀರಿಯಲ್ ಕೊಡ್ತಾ ಇಲ್ವ ನಾವು, ಹಾಗೆ ಕೇಳ್ತಾರೆ. ಇನ್ನೊಂದು ಕಡೆ ಮೈನಾರಿಟೀಸು ಕೂಡ ಭಾಳಷ್ಟು ಜನ ಇದ್ದಾರೆ. ಜನಸಂಖ್ಯೆ ಇವತ್ತು ಮೈನಾರಿಟಿ ಜನಸಂಖ್ಯೆನೂ ಕೂಡ 60-70 ಸಾವಿರ ವೋಟರ್ಸ್ ಅದರಲ್ಲಿ. ಅದನ್ನು ಅವರು ಕೂಡ ಅವತ್ತು ಸಹ ನಮಗೆ ಕೊಡಿ ಅಂತ ಕೇಳ್ತಾ ಇದ್ದಾರೆ. ನನಗೆ ಗೊತ್ತಿಲ್ಲ, ನನಗೆ ಸುಮ್ಮನೆ ನನಗೆ ಅದ್ರಾಗ ಹಾಕೋಬೋದು. ಹಾಂ, ನನಗೆ ಗೊತ್ತಿಲ್ಲ. ಕೊಡ್ಬೋದು ನೋಡ್ರಿ. ಇದೆಲ್ಲ ನಾಮಪತ್ರ ಸಲ್ಲಿದಕ್ಕೆ ಅಲ್ಟಿಮೇಟ್ಲಿ ಆಫಿಷಿಯಲ್ ಕ್ಯಾಂಡಿಡೇಟ್ ಯಾರು ಅಂತ ಹೇಳಿದ್ಮೇಲೆ ಅದೊಂದು ನಿರ್ಧಾರ ಆಗ್ತದೆ. ಬಿ ಫಾರ್ಮ್ ಕೊಡುವಂಥದ್ದು ಎಲ್ಲನೂ ಕೂಡ ಇರ್ತದೆ. ಈಗ ಹಾಕ್ಬೋದು. ಯಾಕೆ ಎಷ್ಟೋ ಸಲ ನಾವು ಹಾಕಿರ್ತೀವಿ, ಯಾಕಂದರೆ ಮುಹೂರ್ತ ಆಗಿರ್ತಾ ನೋಡಿ ಹಾಕಿರ್ತೀವಿ ನಾವು ಅದನ್ನು. ಹಾಗೇನಿಲ್ಲಪ್ಪ, ಕಾಂಗ್ರೆಸ್ ಪಕ್ಷದ ಮೇಲೆ ಯಾರು ಒತ್ತಡನೂ ನಡೆಯೋದಿಲ್ಲ. ಇವತ್ತು ಯಾರು ಅಂತಿಮವಾಗಿ ಟಿಕೆಟನ್ನು ಹೈಕಮಾಂಡ್ ಫೈನಲ್ ಮಾಡ್ತದೆ, ದಟ್ ಈಸ್ ಫೈನಲ್. ನಾಮಪತ್ರ ಕೊಡ್ಬೇಕು ಅವ್ರಿಗೆ. ಈಗ ನಾವು ಕೊಟ್ಟಿರ್ತೀವಿ ಎಷ್ಟೋ ಸಲ. ನಮ್ಮಲ್ಲಿ ಯೂಶಲಿ ಲಾಸ್ಟ್ ಮಿನಿಟಿಗೆ ಆಗ್ತದೆ, ಲಾಸ್ಟ್ ಇದು ಆಗ್ತದೆ. ಮೊದಲೇ ಮುಹೂರ್ತ ಆಗಿರ್ತಾ ಹೇಳ್ತಾರೆ ಎಲ್ಲ ನಮಗೂ ಕೂಡ. ಮುಹೂರ್ತದಾಗ ನಾಮಿನೇಷನ್ ಕೊಟ್ಟಿರ್ತೀವಿ. ಆದರೆ ಫೈನಲ್ ಆದಮೇಲೆ ಅದು ಅಂತಿಮ. ಅದು ನೋಡಿ, ಎಲ್ಲ ಕಡೆನೂ ಇರ್ತದೆ, ಎಲ್ಲರಿಗೂ ಹಕ್ಕಿದೆ. ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಎಲ್ಲರಿಗೂ ಕೂಡ ಹಕ್ಕಿದೆ ಟಿಕೆಟ್ ಕೇಳುವಂಥದ್ದು. ಕಾಂಗ್ರೆಸ್ನಾಗ ಅಷ್ಟೇ ಅಲ್ಲ, ಬಿ ಜೆ ಪಿಯಲ್ಲೂ ಇರ್ತದೆ. ಬಿ ಜೆ ಪಿಯಾಗೂ ಅನೇಕ ಜನ ಟಿಕೆಟ್ ಕೇಳಿದಾರೆ. ಈಗ ಅಲ್ಲಿ ದಾವಣಗೆರೆಯಲ್ಲಿ ಈಗ ಅನೌನ್ಸ್ ಆಗಿ ಟಿಕೆಟನ್ನು ಸರ್ವೇ ಜನ ಎಲ್ಲ ಒಪ್ಕೊಂಡಿದ್ದಾರೆ ಅಂತ ತಿಳ್ಕೊಂಡಿದ್ದೀರಾ?